ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿರುವ ಹಾಗೆ ಈಗಾಗಲೇ 22ನೇ ತಾರೀಕಂದು ನೋಟಿಫಿಕೇಶನ್ ಔಟ್ ಆಗಿತ್ತು. ಸೊ ನಾಳೆಯಿಂದ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಈ ಸಲ KA ಏನು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೆ ಅಂದರೆ ಎಕ್ಸಾಮ್ ಸೆಂಟರ್ಸ್ ಯಾವ ಥರ ಇರುತ್ತೆ, ಯಾವ ಸಬ್ಜೆಕ್ಟ್ಗೆ ಎಕ್ಸಾಮ್ ನಡೀತಿದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಫೀ ಸ್ಟ್ರಕ್ಚರ್ ಏನಿದೆ ಎಲ್ಲನೂ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಸೊ ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಸಕ್ಸಸ್ ಯು ಕನ್ನಡ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಈ ನನ್ನ ಚಾನಲ್ಗೆ ಫಾಲೋ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಸೊ ನೀವು ಕೇಳಿರುವ ಹಾಗೆ ನಾಳೆಯಿಂದ KSETಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 18 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆಯೇ ಫೀ ಸ್ಟ್ರಕ್ಚರ್ನ ನೋಡೋದಾದರೆ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ಸ್ಗೆ ಪ್ರತಿ ಸಲ ಏನು ತಗೊತಿದ್ರು ಅದೇ 1000 ರೂಪಾಯಿನ ತಗೊತಾ ಇದ್ದಾರೆ. ಹಾಗೆ SC ST ಮತ್ತು ಕ್ಯಾಟಗರಿ 1 ಅವರಿಗೆ 700 ಫೀಸ್ನ ಇಲ್ಲಿ ತಗೊತಾ ಇದ್ದಾರೆ. ಹಾಗೆ ವಿಕಲಚೇತನರಿಗೂ 700 ರೂಪಾಯಿನ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಎಕ್ಸಾಮ್ ಸೆಂಟರ್ಸ್ ಬಂದ್ಬಿಟ್ಟು ನೀವೆಲ್ಲ ಲಾಸ್ಟ್ ಟೈಮ್ ಎಲ್ಲಿ ಬರ್ತಿದ್ರು ಅದೇ ಎಕ್ಸಾಮ್ ಸೆಂಟರ್ಸ್ನ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಅದೇ ಹಾಗೆ ಎಲ್ಲ ಸಬ್ಜೆಕ್ಟ್ಸ್ಗೂ ಇಲ್ಲಿ KSET ಪರೀಕ್ಷೆ ತಗೋತಾ ಇದ್ದಾರೆ. ಸೊ ನೀವೇನಾದರೂ KSETಗೆ ಪ್ರಿಪೇರ್ ಆಗ್ತಾ ಇದ್ದರೆ ನಿಮಗೆ ಲಿಂಕ್ ಬೇಕು ಅಂದರೆ ನನ್ನ ಚಾನಲ್ಗೆ ಫಾಲೋ ಆಗಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನೇ ನಿಮಗೆ ಪರ್ಸನಲಾಗಿ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಹಾಗೆ KSETಗೆ ಪ್ರಿಪೇರ್ ಆಗ್ತಿರೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ.